ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಆಕ್ಷೇಪಾರ್ಹ ಪದ ಬಳಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುವರ್ಣಸೌಧದ ಬಳಿ ಕಾಂಗ್ರೆಸ್ ನಾಯಕರಿಂದ ಮುತ್ತಿಗೆ ಹಾಕಲಾಗಿದೆ. ಬಿಜೆಪಿ ಎಂಎಲ್ಸಿ ಸಿಟಿ ರವಿ ವಿರುದ್ಧ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ವಿರುದ್ಧ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಆಕ್ಷೇಪಾರ್ಹ ಪದ ಬಳಕೆ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರು ಮುತ್ತಿಗೆ ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಕಡೆ ಸಿಟಿ ರವಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆದ್ರೂ ಕೂಡ ಸಿಟಿ ರವಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಗ್ಗೆ ಆಕ್ಷೇಪಾರ್ಹ ಪದ ಬಳಕೆ ಮಾಡಿದ್ದಾರೆ ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೊಂದು ಕಡೆ ಸಿಡಿದೆದ್ದಿದ್ದಾರೆ. ಈಗಾಗಲೇ ಸದ್ಯಕ್ಕೆ ಸಿಟಿ ರವಿಯವರ ಹೇಳಿಕೆ ಸದನದಲ್ಲಿ ಕೋಲಾಹಲವನ್ನ ಎಬ್ಬಿಸಿದೆ. ಪ್ರಮುಖವಾಗಿ ಸಿಟಿ ರವಿಯವರ ಹೇಳಿಕೆಯನ್ನ ಖಂಡಿಸಿ ಕಾಂಗ್ರೆಸ್ ನಾಯಕರು ಈಗ ಸುವರ್ಣಸೌಧದ ಮುತ್ತಿಗೆಯನ್ನ ಮಾಡಿರುವಂತದ್ದು. ಪ್ರಮುಖವಾಗಿ ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಹಿಡಿದು ಪ್ರತಿಭಟನೆ ಮಾಡುವಂತಹ ಸಂದರ್ಭದಲ್ಲಿ ಸಿಟಿ ರವಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಆಕ್ಷೇಪಾರ್ಹ ಪದ ಬಳಕೆ ಮಾಡಿದ್ದಾರೆ ಅನ್ನುವ ವಿಚಾರವಾಗಿ ಒಂದು ಕಡೆ ಈಗ ಇಡೀ ಕಾಂಗ್ರೆಸ್ ಸಿಡಿದೆದ್ದಿದೆ, ಕೆಂಡಾಮಂಡಲರಾಗಿದ್ದಾರೆ. ಈ ವಿಚಾರವನ್ನೇ ಇಟ್ಟುಕೊಂಡು ಈಗ ಮತ್ತೊಂದು ಕಡೆ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಸುವರ್ಣಸೌಧವನ್ನ ಮುತ್ತಿಗೆ ಹಾಕಿದ್ದಾರೆ. ಇಂತಹ ಸಂದರ್ಭದಲ್ಲಿ ಈಗ ಸಿಟಿ ರವಿ ಅವರ ವಿರುದ್ಧ ಕ್ರಮಕ್ಕೆ ಮುಂದಾಗಬೇಕು ಅಂತ ಒಂದು ಕಡೆ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಸದನದಲ್ಲಿ ಈಗ ಅಂಬೇಡ್ಕರ್ ಅವರ ಈ ವಿಚಾರವೇ ಗದ್ದಲವನ್ನ ಉಂಟು ಮಾಡಿದೆ. ಪ್ರಮುಖವಾಗಿ ಬಿಜೆಪಿ ನಾಯಕರೆಲ್ಲರೂ ಕೂಡ ಒಗ್ಗಟ್ಟಾಗಿ ಬಲ ಪ್ರದರ್ಶನ ಮಾಡ್ತಾ ಇದ್ರು. ಆದ್ರೆ ಸಿಟಿ ರವಿ ಅವರು ಹೇಳಿರುವಂತ ವಿಚಾರವನ್ನ ಅವರು ಒಪ್ಕೊಂಡಿಲ್ಲ. ನಾನ್ ಯಾಕೆ ಆ ರೀತಿ ಆಕ್ಷೇಪಾರ್ಹ ಪದ ಬಳಕೆ ಬಳಸ್ಲಿ, ಅಕಸ್ಮಾತ್ ಏನಾದ್ರು ಹಾಗೆ ಬಳಸಿದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನಗೆ ಇದೇ ವಿಚಾರವಾಗಿ ಪ್ರೂವ್ ಮಾಡ್ಲಿ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಟ್ಟಿದ್ದಾರೆ. ನೈತಿಕತೆ ಇಲ್ಲ ಕಾಂಗ್ರೆಸ್ ನಾಯಕರುಗಳಿಗೆ ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಇಟ್ಕೊಂಡು ಪ್ರತಿಭಟನೆ ಮಾಡೋದಕ್ಕೂ ಅಂತ ಕೂಡ ಹೇಳಿಕೆಯನ್ನ ಕೊಟ್ರು. ಇದು ರಾಜಕೀಯ ಮಾಡ್ತಿದ್ದಾರೆ ಕಾಂಗ್ರೆಸ್ನವರು ಅನ್ನುವ ಮುಖಾಂತರವಾಗಿ ವಾಗ್ದಾಳಿ ನಡೆಸಿದ್ದಾರೆ.
ಇರ್ಬೋದು. ಒಂದು ಕಡೆ ಸಿಟಿ ರವಿ ಅವರು ಸದ್ಯಕ್ಕೆ ಹಾಗೆ ಬಿಜೆಪಿ ನಾಯಕರು ಹೋಗುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರು ಹಾಗೆ ಕಾಂಗ್ರೆಸ್ನ ಸಚಿವರುಗಳು ಶಾಸಕರು ಎಲ್ಲರೂ ಕೂಡ ಮುತ್ತಿಗೆಗೆ ಯತ್ನಿಸಿರುವಂತದ್ದು. ಬಿಜೆಪಿ ನಾಯಕನ ವಿರುದ್ಧ ಕಾಂಗ್ರೆಸ್ ಪಡೆ ಸಿಡಿದೆದ್ದಿದೆ ಈಗ. ಹೆಬ್ಬಾಳ್ಕರ್ ಬೆಂಬಲಿಗರಿಂದ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರು ತಡೆದು ಮುತ್ತಿಗೆಗೆ ಮುಂದಾಗಿದ್ದಾರೆ ಕಾರ್ಯಕರ್ತರು. ಈಗ ಬಿಜೆಪಿ ನಾಯಕರ ವಿರುದ್ಧ ಕಾಂಗ್ರೆಸ್ ಪಡೆ ಸಿಡಿದೆದ್ದಿದೆ. ಹೆಬ್ಬಾಳ್ಕರ್ ಬೆಂಬಲಿಗರಿಂದ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಸಿಟಿ ರವಿ ಅವರ ವಿರುದ್ಧ ಕಾರು ತಡೆದು ಮುತ್ತಿಗೆಗೆ ಮುಂದಾಗಿದ್ದಾರೆ ಕಾಂಗ್ರೆಸ್ ನಾಯಕರು. ಸುವರ್ಣಸೌಧದ ಬಳಿ ನೀವು ಗಮನಿಸ್ತಾ ಇರಬಹುದು, ಅಕ್ಷರಶಃ ಈಗ ಕೊತ ಕುದಿತಾ ಇದೆ. ಒಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರಿನಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರಿಂದ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇರುವಂತದ್ದು. ಗಮನಿಸ್ತಾ ಇರಬಹುದು ನೀವು, ಸಿಟಿ ರವಿ ಅವರು ಹೋಗುವಂತಹ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಾರ್ಯಕರ್ತರು ಒಂದು ಕಡೆ ಅವರ ಕಾರನ್ನ ತಡೆದು ಮುತ್ತಿಗೆಗೆ ಯತ್ನಿಸಿರುವಂತದ್ದು. ಈಗಾಗಲೇ ಒಂದು ಕಡೆ ಕಾಂಗ್ರೆಸ್ ನಾಯಕರು ಕೂಡ ಪ್ರತಿಭಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹತ್ರ ಕ್ಷಮೆ ಯಾಚಿಸಬೇಕು, ನಿಜವಾಗ್ಲೂ ಕೂಡ ಪದ ಬಳಕೆ ಮಾಡಿದ್ರೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದ್ರ ಬಗ್ಗೆ ಗಮನ ಹರಿಸಬೇಕು ಅನ್ನುವಂಥದ್ದನ್ನ ಒಂದು ಕಡೆ ದೂರು ಕೊಡಲಾಗಿದೆ. ಇಂತಹ ಸಂದರ್ಭದಲ್ಲಿ ಸಿಟಿ ರವಿ ಅವರು ಹೋಗುವಂತಹ ಸಂದರ್ಭದಲ್ಲಿ ಅವರ ಕಾರಿಗೆ ಮುತ್ತಿಗೆ ಹಾಕೋದಕ್ಕೂ ಕೂಡ ಪ್ರಯತ್ನ ಪಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಪ್ರಮುಖವಾಗಿ ಒಂದು ಕಡೆ ಈಗಾಗಲೇ ಸುವರ್ಣಸೌಧದಲ್ಲಿ ಕಾಂಗ್ರೆಸ್ನ ಕೋಪಾಗ್ನಿ ಕೊತ ಅಂತ ಕುದಿತಾ ಇದೆ. ಈಗಾಗಲೇ ಒಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಕೂಡ ಮತ್ತಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹೇಗಿದೆ ಈಗ ಸುವರ್ಣಸೌಧದ ಬಳಿ, ಅದರ ಬಗ್ಗೆ ಮಾಹಿತಿ ಕೊಡೋದಾದ್ರೆ? ರೂಪಾ, ಒಂದ್ ಕಡೆ ಏನು ವಿಧಾನ ಪರಿಷತ್ನ ಕಾರ್ಯಕಲಾಪಗಳು ನಡೆದಂತ ಸಂದರ್ಭದಲ್ಲಿ ಒಂದ್ ಕಡೆ ಏನು ಬಿಜೆಪಿ ನಾಯಕರು ಮತ್ತೆ ಈಗಾಗಲೇ ಏನು ಆಡಳಿತಾರೂಢ ಪಕ್ಷವಾದ ಕಾಂಗ್ರೆಸ್ ನಾಯಕರ ನಡುವೆ ಒಂದಿಷ್ಟು ವಾಗ್ವಾದ ಕೂಡ ಶುರುವಾಗುತ್ತೆ. ಏನು BR ಅಂಬೇಡ್ಕರ್ ಅವರ ಬಗ್ಗೆ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರ ಹೇಳಿಕೆ ಏನು ಇದೆ, ಆ ಹೇಳಿಕೆ ಸಂಬಂಧಪಟ್ಟಂತೆ ಒಂದಿಷ್ಟು ವಾದ ವಿವಾದಗಳು ಕೂಡ ನಡೆದಂತ ಇರುವಂತ ಸಂದರ್ಭದಲ್ಲಿ ಎಲ್ಲೊಂದ್ ಕಡೆ ಅನ್ನುವಂತ ಈಗಾಗಲೇ ಕಾಂಗ್ರೆಸ್ ಪಕ್ಷದ ನಾಯಕರು ಕೂಡ ಮಾಡಿರ್ತಕ್ಕಂಥದ್ದು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗಾಗಲೇ ಸಭಾಪತಿಯವರಿಗೆ ಕೂಡ ಒಂದು ದೂರನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು ದೊಡ್ಡ ಮಟ್ಟಕ್ಕೆ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು. ಈಗಾಗಲೇ DCM DK ಶಿವಕುಮಾರ್ ಅವರು ಮತ್ತೆ ಕಾಂಗ್ರೆಸ್ ಪಕ್ಷದ ಹಲವು ಸಚಿವರು ನಾಯಕರು ಕೂಡ ಈಗಾಗಲೇ ಆ ಪರಿಷತ್ ಸಭೆ ಕೂಡ ನಡೆಸ್ತಾ ಇದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಸಿಟಿ ರವಿ ಅವರ ವಿರುದ್ಧವಾಗಿ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಸುವರ್ಣಸೌಧಕ್ಕೆ ಏನು ಸಿಟಿ ರವಿ ಅವರು ಮಧ್ಯಾಹ್ನದ ಊಟವನ್ನ ಮಾಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಮರಳಿ ಸುವರ್ಣಸೌಧಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಏಕಾಏಕಿಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಒಂದು ಸಿಟಿ ರವಿ ಅವರ ಕಾರಿಗೆ ಮುತ್ತಿಗೆ ಹಾಕುವಂತ ಪ್ರಯತ್ನ ಮಾಡ್ತಾರೆ. ಅವ್ರ ಮೇಲೆ ಹಲ್ಲೆ ಮಾಡಕ್ಕೂ ಕೂಡ ಪ್ರಯತ್ನ ಪಟ್ರು ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಹಾಗಾಗಿ ಏಕಾಏಕಿ ಬಂದಿರತಕ್ಕಂತ ಜನರು ಏನೋ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಏನಿದ್ದಾರೆ ಅವರನ್ನ ತಡೆಯುವಂತ ಪ್ರಯತ್ನಕ್ಕೆ ಪೊಲೀಸರು ಹರಸಾಹಸ ಪಟ್ಟರು. ಆ ಒಂದು ಸಂದರ್ಭದಲ್ಲಿ ಸಿಟಿ ರವಿ ಅವರನ್ನು ಕೂಡ ರಕ್ಷಣೆ ಮಾಡಿ ಅವ್ರನ್ನ ಸುವರ್ಣಸೌಧ ಒಳಗಡೆ ಕಳಿಸಿ ವಿಧಾನ ಪರಿಷತ್ತಿಗೆ ಹೋಗುವಂತ ಅವಕಾಶವನ್ನ ಪೊಲೀಸರು ಕೂಡ ಮಾಡಿಕೊಟ್ಟಿರ್ತಕ್ಕಂಥದ್ದು. ರೂಪಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್. ಪ್ರಮುಖವಾಗಿ ಒಂದು ಕಡೆ ಸದ್ಯದ ಮಟ್ಟಿಗೆ ಈಗಾಗಲೇ ನೋಡಿ, ಒಂದು ಸುವರ್ಣಸೌಧದಲ್ಲಿ ಇವತ್ತು ಸದನ ಆರಂಭ ಆಗುವುದಕ್ಕಿಂತ ಮುಂಚಿತವಾಗಿ ಕಾಂಗ್ರೆಸ್ ನಾಯಕರುಗಳು
ಕಾಂಗ್ರೆಸ್ನ ಸಚಿವರುಗಳು ಎಲ್ಲೆಲ್ಲಿ ಕೂರ್ತಾರೋ ಅಲ್ಲೆಲ್ಲ ಕೂಡ ಅಂಬೇಡ್ಕರ್ ಫೋಟೋವನ್ನ ಇಡ್ಲಾಗಿತ್ತು. ಅಂದ್ರೆ ಅಲ್ಲಿಗೆ ಫಿಕ್ಸ್ ಅಂಬೇಡ್ಕರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ಮಾಡ್ತಾರೆ ಅಂತ. ಸೊ ಬಿಜೆಪಿ ನಾಯಕರು ಯಾವಾಗ ಸದನದೊಳಗೆ ಎಂಟ್ರಿ ಆದ್ರು, ಕಾಂಗ್ರೆಸ್ ಬಿಜೆಪಿ ನಡುವೆ ಈ ಅಂಬೇಡ್ಕರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬೆಂಕಿ ಹತ್ಕೊಳ್ತು. ಸದನದ ಬಾವಿಗಿಳಿದು ಹೋರಾಟ ಅಂದ್ರೆ ಪ್ರತಿಭಟನೆ ಮಾಡುವಂತಹ ಸಂದರ್ಭದಲ್ಲಿ ಸಿ.ಟಿ. ರವಿ ಅವರು ಕೂಡ ಅಂಬೇಡ್ಕರ್ ಅವರ ಫೋಟೋವನ್ನ ಹಿಡಿದುಕೊಂಡು ಸದನದ ಹತ್ರ ಬರ್ತಾರೆ, ಸದನದ ಬಾವಿ ಹತ್ರ ಬರ್ತಾರೆ. ಬಂದಂತಹ ಸಂದರ್ಭದಲ್ಲಿ ಹೇಳಿಕೆಗಳನ್ನ ಪ್ರತಿಭಟನೆ ಮಾಡುವಂತಹ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಆಕ್ಷೇಪಾರ್ಹ ಪದ ಬಳಕೆ ಮಾಡಿದ್ದಾರೆ ಅನ್ನುವಂತ ವಿಚಾರವಾಗಿ ಒಂದು ಸಿ.ಟಿ. ರವಿ ಅವರು ಪ್ರೂಫ್ ಕೇಳ್ತಾ ಇದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂದ್ರೆ. ಕಾಂಗ್ರೆಸ್ ನಾಯಕರು ಮಾತ್ರ ಇದ್ಯಾಕೋ ಹಾಗೆ ಬಿಡುವ ಕಾಣಿಸ್ತಾ ಇಲ್ಲ. ನೋಡಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಾರ್ಯಕರ್ತರೆಲ್ಲರೂ ಕೂಡ ಒಂದು ಕಡೆ ಮುತ್ತಿಗೆಗೆ ಯತ್ನಿಸಿರುವಂತದ್ದು. ಸೊ ಈ ಸಂದರ್ಭದಲ್ಲಿ ಇದ್ದಂತಹ ಪೊಲೀಸ್ನವರು ಭದ್ರತೆಗೆ ಈಗಾಗಲೇ ಸಾಕಷ್ಟಿನ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಬೆಳಗಾವಿಯಲ್ಲಿ ಎಲ್ಲಾ ಮಿನಿಸ್ಟರ್ಸ್ ಗಳು ಹಾಗೆ ಶಾಸಕರುಗಳು ಇರುವಂತಹ ಹಿನ್ನೆಲೆಯಲ್ಲಿ ಬಹಳ ಹೈ ಸೆಕ್ಯೂರಿಟಿಯನ್ನ ಹಾಕಲಾಗಿದೆ. ಸೊ ಈ ಸಂದರ್ಭದಲ್ಲಿ ಪೊಲೀಸ್ನವರು ಕೂಡ ಹೋಗಿ ಅವರನ್ನೆಲ್ಲ ತಡೆದಿದ್ದಾರೆ ಸದ್ಯದ ಮಟ್ಟಿಗೆ. ಆದ್ರೆ ಕಾಂಗ್ರೆಸ್ ನಾಯಕರ ಕೋಪಾಗ್ನಿ ಮಾತ್ರ ಸಾಕಷ್ಟು ತೀವ್ರತೆಯಲ್ಲಿದೆ.